ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಸಿಂಪಲ್ ಅಪ್ಲಿಕೇಶನ್ ಬಗ್ಗೆ ಹೇಳ್ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಇವಾಗೆಲ್ಲ ಟ್ರೆಂಡಿ ಆಗಿದೆ ನಮ್ಮ ಫೋಟೋನ ಕಾರ್ಟೂನಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ. ಎಷ್ಟೊಂದು ಜನಕ್ಕೆ ಗೊತ್ತಿದೆ, ಇನ್ನೂ ಸ್ವಲ್ಪ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ನಾವು ಯಾವ ಅಪ್ಲಿಕೇಶನ್ ಯೂಸ್ ಮಾಡಬೇಕು, ಇಲ್ಲಾಂದರೆ ಯಾವ ಥರ ಅದನ್ನ ನಮ್ಮ ಒರಿಜಿನಲ್ ಫೋಟೋನ ಯಾವ ಥರ ಕಾರ್ಟೂನಾಗಿ ಕನ್ವರ್ಟ್ ಮಾಡೋದು ಅನ್ನೋದು ಗೊತ್ತಿಲ್ಲ. ಸೊ ಅವ್ರಿಗೆಲ್ಲರಿಗೂ ಉಪಯೋಗ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಎಷ್ಟು ಸಿಂಪಲಾಗಿ ನಾವು ಮಾಡ್ಕೋಬೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಫುಲ್ ನೋಡಿ, ನೋಡ್ಕೊ ಬನ್ನಿ. ಫಸ್ಟ್ ನಾವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಇಲ್ಲಿ ಟೂನ್ ಆ್ಯಪ್ ಅಂತ ಸರ್ಚ್ ಮಾಡಬೇಕಾಗತ್ತೆ. ಸೊ ಈ ಥರ ಬರುತ್ತೆ, ಇನ್ಸ್ಟಾಲ್ ಅಂತ ಬರುತ್ತೆ. ಆಗ ನಾವು ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಬೇಕು. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಅದಕ್ಕೇ ನಾನು ಓಪನ್ ಅಂತ ಕೊಡ್ತಿದ್ದೀನಿ. ಸೊ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಇಲ್ಲಿ 2 ಆಪ್ಷನ್ಸ್ ಇರುತ್ತೆ, ಒಂದು ಕ್ಯಾಮ್ರಾ, ಒಂದು ಗ್ಯಾಲರಿ ಅಂತ. ಕ್ಯಾಮ್ರಾ ಅಂದರೆ ನಾವು ಆನ್ ಸ್ಪಾಟಾಗಿ ಫೋಟೋ ತಕ್ಕೊಂಡು ಅದನ್ನು ಕಾರ್ಟೂನಾಗಿ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ನಾವು ಗ್ಯಾಲ್ರಿನಲ್ಲಿರೋ ಪಿಕ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕಾರ್ಟೂನಾಗಿ ಕನ್ವರ್ಟ್ ಮಾಡ್ಕೊಬೋದು. ಸೊ ನಾನಿವಾಗ ಗ್ಯಾಲ್ರಿನಲ್ಲಿರೋ ಪಿಕ್ನೇ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇವಾಗ ಗ್ಯಾಲ್ರಿನಲ್ಲಿ ನನಗೆ ಯಾವ್ದು ಸೂಟಬಲ್ ಅಂತ ಅನಿಸುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಈ ಅಪ್ಲಿಕೇಶನಲ್ಲಿ ನಾವು ಈ ಥರ ಎಲ್ಲ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಆ್ಯಡ್ಸ್ ಎಲ್ಲ ಬರ್ತಾ ಇರುತ್ತೆ. ಈ ಥರ ನಮ್ಮ ಫೋಟೋ ಗ್ಯಾಲ್ರಿನಲ್ಲಿ ಇರೋದು ಡಿಸ್ಪ್ಲೇ ಆಗುತ್ತೆ. ಇದನ್ನು ನಮಗೆ ಶಾರ್ಟ್ ಬರೀ ಫೇಸ್ ಬೇಕಾದರೆ ಬರೀ ಈ ಥರ ನಾವು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ನಂಗೆ ಫುಲ್ ಬೇಕು ಸ್ವಲ್ಪ, ಅದಕ್ಕೆ ನಾನು ಈ ಥರ ಅಡ್ಜಸ್ಟ್ ಮಾಡ್ಕೋತೀನಿ. ಇಲ್ಲಿ ಕೆಳಗಡೆ ಓಕೆ ಅಂತ ಇರುತ್ತೆ, ಅದ್ರ ಮೇಲೆ ಪ್ರೆಸ್ ಮಾಡಬೇಕು. ಇಂಟರ್ನೆಟ್ ಇರಬೇಕು ನಾವು ಇದನ್ನು ಮಾಡಬೇಕಾದ್ರೆ. ಸೊ ಇದು ಫುಲ್ ಲೋಡ್ ಆದರೆ ನಮ್ಮದು ಫೋಟೋ ರೆಡಿ ಆಗುತ್ತೆ. ಇಲ್ಲಿ ಅಮೌಂಟ್ ಕೂಡ ಕೇಳುತ್ತೆ. ಸೊ ಇದಕ್ಕೆ ಕಂಟಿನ್ಯೂ ಅಂತ ಕೊಡೋದಕ್ಕೆ ಹೋಗ್ಬಿಡಿ, ಅಮೌಂಟ್ ಎಲ್ಲ ಪೇ ಆಗುತ್ತೆ ಅದು. ಸೊ ಇವಾಗ ನೋಡಿ ನಮ್ಮ ಫೋಟೋ ರೆಡಿ ಆಯಿತು. ಇಲ್ಲಿ ಮೇಲೆ ಅಪ್ಲೈ ಅಂತ ಇರುತ್ತೆ, ಅದ್ರ ಮೇಲೆ ಪ್ರೆಸ್ ಮಾಡಿ. ಈಗ ಫುಲ್ ಫೋಟೋ ರೆಡಿ ಆಗಿದೆ. ನಮ್ಮ ಗ್ಯಾಲರಿಗೆ ಸೇವ್ ಆಗಬೇಕಲ್ವ, ಅದಕ್ಕೆ ಇಲ್ಲಿ ಸೇವ್ ಮೇಲೆ ಪ್ರೆಸ್ ಮಾಡಿ. ಅಷ್ಟೇ, ಸೇವ್ಡ್ ಅಂತ ಬಂತು. ಇವಾಗ ಚೆಕ್ ಮಾಡೋಣ ಗ್ಯಾಲರಿನಲ್ಲಿ ಸೇವ್ ಆಗಿದೆಯೋ ಇಲ್ಲ ಅಂತ. ನೋಡಿ ನಮ್ಮ ಗ್ಯಾಲ್ರಿನಲ್ಲಿ ಸೇವ್ ಆಗಿರುತ್ತೆ ಆ ಫೋಟೋನ. ಸೊ ನಾವು ಈ ಫೋಟೋನ ಎಲ್ಲಿ ಬೇಕೋ ಅಲ್ಲಿ ನಾವು ವಾಟ್ಸಪ್ಪಲ್ಲಿ, DP-ಯಲ್ಲಿ, ಸ್ಟೇಟಸಲ್ಲಿ ಹಾಕ್ಕೊಳ್ಳೋದಕ್ಕೆ ನಾವು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಯೂಸ್ ಮಾಡೋದು ಎಷ್ಟು ಈಸಿ ಆ್ಯಂಡ್ ಸಿಂಪಲ್ ಅಂತ ಹೇಳ್ಬಿಟ್ಟು. ಈ ಇನ್ಫಾರ್ಮೇಷನ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.